ಬಾಗಲಕೋಟೆ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಈಗ ಬಿಜೆಪಿಯಲ್ಲಿ ಕಾರ್ಯಚಟುವಟಿಕೆಗಳು ಚುರುಕುಗೊಂಡಿದೆ. ಈಗ ಸದ್ಯಕ್ಕೆ ನೀವೇನು ನೋಡ್ತಾ ಇದ್ದೀರಿ, ಇಲ್ಲಿ ಇದು PH ಪೂಜಾರ್ ಅವರ ಮನೆ. ಈ PH ಪೂಜಾರ್ ಅವರ ಮನೆಗೆ ಈಗ ಸದ್ಯಕ್ಕೆ ಶ್ರೀರಾಮುಲು ಹಾಗೆ ಗೋವಿಂದ ಕಾರಜೋಳ ಅವರು ಆಗಮಿಸಿರುವಂಥದ್ದು. ಈಗ ಸದ್ಯಕ್ಕೆ ಒಳಗಡೆ PH ಪೂಜಾರ್ ಹಾಗೆ ಗೋವಿಂದ ಕಾರಜೋಳ ಹಾಗೂ ಶ್ರೀರಾಮುಲು ಅವರು ಸಹ ಒಳಗಡೆ ಹೋಗಿದ್ದಾರೆ. ಸೊ 3 ಜನ ಸೇರಿ ಒಂದು ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಏನು ಅಂತಂದರೆ, ಈಗ ಹಿಂದೆ PH ಪೂಜಾರ್ ಹಾಗೆ ಮಾಜಿ ಶಾಸಕರಾಗಿರುವಂತಹ ವೀರಣ್ಣ ಚರಂತಿಮಠರು ಇವರಿಬ್ಬರ ಮಧ್ಯೆ ಒಂದಿಷ್ಟು ಒಣ ಜಗಳಗಳಂತ ಏನು ಕರಿತೀವಿ ನಾವು, ಆ ಥರ ಒಂದಿಷ್ಟು ಇಬ್ಬರ ಮಧ್ಯೆ ಒಂದಿಷ್ಟು ಕಲಹ ಇತ್ತು. ಆ ದಿಶೆಯಲ್ಲಿ ಈಗ ಆ ಒಂದು ಕಲಹವನ್ನು, ಆ ಒಂದು ಬೇಗುದಿಯನ್ನು ನಿರ್ಮೂಲನೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಘಟಾನುಘಟಿ ನಾಯಕರು ಈಗ ಸದ್ಯಕ್ಕೆ PH ಪೂಜಾರ್ ಅವರ ಮನೆಯಲ್ಲಿ ಸೇರಿಕೊಂಡಿದ್ದಾರೆ. ಹಾಗೆ ಅನೇಕ ಕಾರ್ಯಕರ್ತರು ಈಗ PH ಪೂಜಾರ್ ಅವರ ಮನೆಯ ಹೊರಗಡೆ ಇರುವಂಥದ್ದು. ಈಗ ಶ್ರೀರಾಮುಲು ಏನು ಆಗಮಿಸಿದ್ದಾರೆ, ಆ ನಿಟ್ಟಿನಲ್ಲಿ ನೀವು ನೋಡ್ಬೋದು ಎಷ್ಟೊಂದು ಕಾರುಗಳು ನಿಂತಿರುವಂಥದ್ದು. ಇದು ಸದ್ಯಕ್ಕೆ ಬಾಗಲಕೋಟೆಯ, ಅಂದರೆ ಹಳೆಯ ಬಾಗಲಕೋಟೆಯ ಈ ಒಂದು PH ಪೂಜಾರ್ ಅವರ ಮನೆಯ ಮುಂದೆ ನಾವು ಇರುವಂಥದ್ದು. BJPಯಲ್ಲಿ ಕಾರ್ಯಚಟುವಟಿಕೆಗಳು ಈಗ ಸದ್ಯಕ್ಕೆ ಪೂರ್ತಿ ಪ್ರಮಾಣದಲ್ಲಿ ನಡೀತಾ ಇವೆ. ಸೊ 24x7 ಅನ್ನುವಂತಹ ರೀತಿಯಲ್ಲಿ ಕಾರ್ಯಕರ್ತರು ಕಾರ್ಯವನ್ನು ಮಾಡ್ತಾ ಇದ್ದಾರೆ. PH ಪೂಜಾರ್ ಅವರ ಮನೆಯ ಎದುರುಗಡೆ KDTV ಕನ್ನಡ ಒಂದು ಗ್ರೌಂಡ್ ರಿಪೋರ್ಟನ್ನು ಸಹ ಮಾಡ್ತಾ ಇದ್ದೇವೆ. PH ಪೂಜಾರ್ ಅವರು ಹಿಂದಿನ ಹಳೆಯ ನಾಯಕರು. ಇವರು ಒಂದು ಸೈಕಲ್ ಮೇಲೆ ಅಡ್ಡಾಡಿ PH ಪೂಜಾರ್ ಅವರು ಈ BJPಯನ್ನು ಸಂಘಟನೆ ಮಾಡಿರುವಂಥವರು. ಆ ನಿರ್ದೇಶದಲ್ಲಿ ಶ್ರೀರಾಮುಲು PH ಪೂಜಾರ್ ಅವರ ಗಮನವನ್ನು ಸೆಳೀಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಅವರ ಮನೆಗೆ ಆಗಮಿಸಿದ್ದಾರೆ. ಈ ಹಿಂದೆಯೂ ಸಹ BJPಯಿಂದ ಅನೇಕ ನಾಯಕರು ಬಾಗಲಕೋಟೆಗೆ ಆಗಮಿಸಿ PH ಪೂಜಾರ್ ಅವರನ್ನು ಹಾಗೂ ವೀರಣ್ಣ ಚರಂತಿಮಠರನ್ನು ಸಂಧಾನ ಮಾಡುವಂತಹ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದರು. ಆ ದಿಶೆಯಲ್ಲಿ PH ಪೂಜಾರ್ ಅವರು ಎಲ್ಲೋ ಒಂದು ಕಡೆ ದೂರಾನೇ ಉಳಿದು ಬಿಟ್ಟಿದ್ರೇನೋ ಅನ್ನುವಂತಹ ನಿಟ್ಟಿನಲ್ಲಿತ್ತು. ಆದರೆ ಈಗ ಸದ್ಯಕ್ಕೆ PH ಪೂಜಾರ್ ಅವರು ಹಾಗೆ ಶ್ರೀರಾಮುಲು ಅವರು ಹಾಗೂ ಗೋವಿಂದ ಕಾರಜೋಳ ಅವರು 3 ಜನ ಸೇರಿ ಈಗ ಒಂದಿಷ್ಟು ಮಾತುಗಳನ್ನು ಮಾತನಾಡ್ತಾ ಇದ್ದಾರೆ. ಮುಂದಿನ ಬೆಳವಣಿಗೆಗಳೇನು ಅನ್ನುವಂತಹ ಚರ್ಚೆಯಲ್ಲೂ ಸಹ ಇದ್ದಾರೆ. ಇನ್ನೊಂದು ಕಡೆ BJPಯಲ್ಲಿ ಅನೇಕ ಕಾರ್ಯಕರ್ತರು PH ಪೂಜಾರ್ ಅವರ ಬಗ್ಗೆ ಹೇಳುವಂತಹ ಮಾತುಗಳೇನಂತಂದರೆ, ಎಲ್ಲೋ ಒಂದು ಕಡೆ PH ಪೂಜಾರ್ ಅವರಿಗೆ ಸೂಕ್ತವಾಗಿರುವಂತಹ ಸ್ಥಾನಮಾನಗಳು ದೊರಕಲಿಲ್ಲ ಅಥವಾ ಸಿಗಲಿಲ್ಲ ಅನ್ನುವಂತಹ ಮಾತುಗಳನ್ನು ಸಹ ಹೇಳ್ತಾ ಇದ್ರು. ಇನ್ನು ಒಳಗೆ ಕೇಳುವಂಥದ್ದು, ಅಂದರೆ ಗ್ರೌಂಡಲ್ಲಿ ಕೇಳುವಂಥದ್ದು ಏನಂತಂದರೆ, ವೀರಣ್ಣ ಚರಂತಿಮಠರು ಗೆಲ್ಲುವವರೆಗೂ ಸಹ ಇವರನ್ನು ಒಂದಿಷ್ಟು ತಮ್ಮ ಒಂದು ಇದಕ್ಕೆ ತೆಗೆದುಕೊಳ್ತಾರೆ. ತದನಂತರ ಗೆದ್ದಾದ ನಂತರ ಇವರನ್ನು ಮರೆತು ಬಿಡ್ತಾರೆ ಅನ್ನುವಂತಹ ಮಾತುಗಳನ್ನು ಸಹ ಅನೇಕ ಈ PH ಪೂಜಾರ್ ಅವರ ಬೆಲ್ಟ್ ಏನಿತ್ತಲ್ಲ, ಈ ಬೆಲ್ಟಲ್ಲಿ ಕಾಣಿಸ್ಕೊಂಡಂತಹ ಮಾತುಗಳು. ನಂತರ ಈ ಶೇಖರ್ ಮಾನೆ ಆಗಿರ್ಬೋದು ಅಥವಾ ಬೇರೆ ಬೇರೆ ವ್ಯಕ್ತಿಗಳಿದ್ದಾರೆ ಈ PH ಪೂಜಾರ್ ಅವರ ಬೆಲ್ಟಲ್ಲಿ. ಸೊ ಅವರು ಹೇಳುವಂತಹ ಮಾತುಗಳು ಏನು ಅಂತಂದರೆ, ನಾವು PH ಪೂಜಾರ್ ಅವರ ಏನು ನಿಲುವಿರುತ್ತೆ ಆ ನಿಲುವಿಗೆ ನಾವು ಬದ್ಧರಾಗಿರ್ತೇವೆ ಅನ್ನುವಂತಹ ಮಾತುಗಳನ್ನು ಸಹ ಅನೇಕ ಜನ ಮಾತನಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಕಾದು ನೋಡಬೇಕಾಗಿದೆ BJPಯಲ್ಲಿ ಯಾವ ರೀತಿ ಚಟುವಟಿಕೆಗಳು ನಡೀತವೆ ಮತ್ತು PH ಪೂಜಾರ್ ಅವರು ಸೂಕ್ತವಾಗಿರುವಂತಹ ಅಥವಾ ಪೂರ್ತಿ ಪ್ರಮಾಣವಾಗಿ ವೀರಣ್ಣ ಚರಂತಿಮಠರವರ ಜೊತೆ ಸೇರಿ ಕಾರ್ಯವನ್ನು ಮಾಡ್ತಾರಾ ಅಥವಾ ಪ್ರಚಾರವನ್ನು ಮಾಡ್ತಾರಾ ಅನ್ನುವಂಥದ್ದನ್ನು ನಾವೆಲ್ಲ ಕಾದು ನೋಡಬೇಕಾಗಿದೆ. ಶ್ರೀರಾಮುಲು ಅವರು ಹಾಗೆ ಗೋವಿಂದ ಕಾರಜೋಳ ಅವರು ಸೇರಿ ಈಗ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಏನಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾದ್ರೆ ಹೊರಗಿನ ಪ್ರಪಂಚಕ್ಕೆ ಗೊತ್ತಿರುವಂತಹ ಮಾತುಗಳೇನಂತಂದರೆ, ಈಗ ಆಲ್ರೆಡಿ PH ಪೂಜಾರ್ ಅವರು ವೀರಣ್ಣ ಚರಂತಿಮಠರ ಜೊತೆ ಸೇರಿದ್ದಾರೆ, ಅನೇಕ ಪ್ರಚಾರಕ್ಕೂ ಸಹ ಬಂದಿದ್ದಾರೆ. ಸೊ ಮೊನ್ನೆ ಒಂದು ವಿಜಯೇಂದ್ರ ಅವರು ಬಂದಾಗ ಅನೇಕ ಪ್ರಚಾರಗಳನ್ನು ಕೈಗೊಂಡಿದ್ದರು. ಅಲ್ಲಿ PH ಪೂಜಾರ್ ಅವರು ಹಾಗೆ ಮಾಜಿ MLA ಆಗಿರುವಂತಹ ವೀರಣ್ಣ ಚರಂತಿಮಠರು ಸೇರಿ ಪ್ರಚಾರದ ಕಾರ್ಯವನ್ನು ಕೈಗೊಂಡಿದ್ದರು. ಆ ನಿಟ್ಟಿನಲ್ಲಿ ಮುಂದಿನ ಕಾರ್ಯವೈಖರಿಗಳು ಏನಾಗ್ತವೆ, ಚಟುವಟಿಕೆಗಳು ಏನಾಗ್ತವೆ ಅನ್ನುವಂಥದ್ದನ್ನು ನೀವೆಲ್ಲ ಕಾದು ನೋಡಬೇಕಾಗಿದೆ. ಸೊ ಒಂದು ರಿಯಾಲಿಟಿ ಚೆಕ್ ಮುಖಾಂತರ ನಿಮಗೆಲ್ಲ ತೋರಿಸ್ತಾ ಇದ್ದೀವಿ. ಈಗ ಸದ್ಯಕ್ಕೆ PH ಪೂಜಾರ್ ಅವರ ಮನೆಗಡೆ KDTV ಕನ್ನಡ ಇರುವಂಥದ್ದು. ನಾನು ಪ್ರವೀಣ್ ಹಡಪದ್ ಮತ್ತೊಂದು ವಿಭಿನ್ನವಾಗಿರುವಂತಹ ವರದಿಯೊಂದಿಗೆ ಅಥವಾ ಗ್ರೌಂಡ್ ರಿಪೋರ್ಟೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ವಂದೇ ಮಾತರಂ. ಮತ್ತು ನಮ್ಮ KDTV ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನಲ್ಲಿ ಬರುವಂತಹ ಅಪ್ಡೇಟ್ಗಳನ್ನು ನೀವು ಒಂದೊಂದಾಗಿ ನೋಡಬಹುದಾಗಿದೆ. ಸೊ ನಮಸ್ಕಾರ, ವಂದೇ ಮಾತರಂ.